ಇಸ್ರೇಲ್ ಇರಾನ್ ಯುದ್ಧ ದಿನೇ ದಿನೇ ಘನಘೋರವಾಗ್ತಾ ಇದೆ. ಆದರೆ ಇದರ ಲಾಭ ಪಡೆದು ಭಾರತದ ವಿರುದ್ಧ ಪಾಕ್ ಕತ್ತಿ ಮಸೀತಾ ಇದೆ. ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮದೇ ಸ್ಟೈಲ್ ಅಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಾರಿ ಬಂದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಪಾಕ್ಗೆ ರಾಜನಾಥ್ ಸಿಂಗ್ ಖಡಕ್ ವಾರ್ನಿಂಗ್. ಪಾಕಿಸ್ತಾನ ಅಲ್ಲಲ್ಲ, ಬಿಕಾರಿಸ್ತಾನ ತನಗೆ ಹೊಟ್ಟೆಗೆ ಒಂದು ಹೊತ್ತಿನ ಕೂಳು ಇಲ್ಲದೆ ಹೋದ್ರೂ ಭಾರತದ ವಿರುದ್ಧ ಸದಾ ಕತ್ತಿ ಮಸಿಯುತ್ತಲೇ ಇರುತ್ತೆ. ತನ್ನ ನರಿ ಬುದ್ಧಿಯಿಂದಲೇ ಫೇಮಸ್ ಆಗಿರೋ ಈ ದೇಶ ಮತ್ತೆ ಭಾರತದ ವಿರುದ್ಧ ಕುತಂತ್ರ ನಡೆಸಲು ಪ್ಲಾನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷವನ್ನ ಪಾಕಿಸ್ತಾನ ಲಾಭವಾಗಿಸಿಕೊಂಡು ಭಾರತದ ಮೇಲೆ ದುಸ್ಸಾಹಸಕ್ಕೆ ಪ್ಲಾನ್ ಮಾಡಿದ್ರೆ ಹುಷಾರಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. और मैं आपको ये बतलाना चाहता हूं कि यह ऑपरेशन अभी बंद नहीं हुआ है. यदि किसी प्रकार की नापाक हरकत पाकिस्तान की तरफ से हुई तो हमारे सैनिक उसका मुंहतोड़ जवाब देंगे, जिसे वो कभी भूल नहीं पाएंगे. और मैं एक ही सेंटेंस में कहना चाहता हूं, इस बार जो होगा वो अनप्रेसिडेंटेड एक्शन किया जाएगा हमारी आर्मी के द्वारा. यह भी मैं साफ तौर पर मैं कहना चाहूंगा. ಹೌದು, ಪಹಲ್ಗಾಮ್ ದಾಳಿ ಬಳಿಕ ಶುರು ಮಾಡಿದ ಆಪರೇಷನ್ ಸಿಂಧೂರ ಇನ್ನೂ ಮುಕ್ತಾಯವಾಗಿಲ್ಲ. ಏನಾದ್ರೂ ಬಾಲ ಬಿಚ್ಚಿದ್ರೆ ಈ ಬಾರಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಕಡ್ಡಿ ತುಂಡಾದಂತೆ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಪೀಡಿತ ಪ್ರದೇಶದಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅಲ್ಲದೆ ದೇಶದಲ್ಲಿ ಅನಿಲ ಮತ್ತು ಇಂಧನದ ಕೊರತೆಯಿಲ್ಲ ಮತ್ತು ಯಾವುದೇ ಇಂಧನ ಬಿಕ್ಕಟ್ಟನ್ನ ಎದುರಿಸಲು ಭಾರತ ಸಿದ್ಧವಾಗಿದೆ ಅಂತ ಜನರಿಗೆ ಭರವಸೆ ನೀಡಿದ್ದಾರೆ. आज वेस्ट एशिया में जिस तरह की परिस्थितियां हैं उससे आप सब कमोबेश परिचित हैं. और वेस्ट एशिया में जो कॉन्फ्लिक्ट चल रहा है वह कोई साधारण नहीं है, बहुत ही गंभीर है. हमारे केरल के काफी लोग वेस्ट एशियन कंट्रीज में रहते हैं, लेकिन हमारी सरकार ने हालात पर पूरी तरह से अपनी पैनी नजर बनाकर रखी है. एंड वी आर क्लोजली मॉनिटरिंग द सिचुएशन एंड वी आर प्रिपेयर्ड ಟು ಫೇಸ್ ಎನಿ ಸಿಚುವೇಶನ್. ಅದೇನೇ ಆಗಲಿ, ಕಳೆದ ಬಾರಿ ಜಸ್ಟ್ ಮಿಸ್ ಆಗಿದ್ದ ಪಾಕ್ ಈ ಬಾರಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಭಾರತ ನುಗ್ಗಿ ಹೊಡೆಯೋದಂತೂ ಗ್ಯಾರಂಟಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಇರಾನ್ ಯುದ್ಧ ದಿನೇ ದಿನೇ ಘನಘೋರವಾಗ್ತಾ ಇದೆ. ಆದರೆ ಇದರ ಲಾಭ ಪಡೆದು ಭಾರತದ ವಿರುದ್ಧ ಪಾಕ್ ಕತ್ತಿ ಮಸೀತಾ ಇದೆ. ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮದೇ ಸ್ಟೈಲ್ ಅಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಾರಿ ಬಂದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಪಾಕ್ಗೆ ರಾಜನಾಥ್ ಸಿಂಗ್ ಖಡಕ್ ವಾರ್ನಿಂಗ್. ಪಾಕಿಸ್ತಾನ ಅಲ್ಲಲ್ಲ, ಬಿಕಾರಿಸ್ತಾನ ತನಗೆ ಹೊಟ್ಟೆಗೆ ಒಂದು ಹೊತ್ತಿನ ಕೂಳು ಇಲ್ಲದೆ ಹೋದ್ರೂ ಭಾರತದ ವಿರುದ್ಧ ಸದಾ ಕತ್ತಿ ಮಸಿಯುತ್ತಲೇ ಇರುತ್ತೆ. ತನ್ನ ನರಿ ಬುದ್ಧಿಯಿಂದಲೇ ಫೇಮಸ್ ಆಗಿರೋ ಈ ದೇಶ ಮತ್ತೆ ಭಾರತದ ವಿರುದ್ಧ ಕುತಂತ್ರ ನಡೆಸಲು ಪ್ಲಾನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷವನ್ನ ಪಾಕಿಸ್ತಾನ ಲಾಭವಾಗಿಸಿಕೊಂಡು ಭಾರತದ ಮೇಲೆ ದುಸ್ಸಾಹಸಕ್ಕೆ ಪ್ಲಾನ್ ಮಾಡಿದ್ರೆ ಹುಷಾರಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. और मैं आपको ये बतलाना चाहता हूं कि यह ऑपरेशन अभी बंद नहीं हुआ है. यदि किसी प्रकार की नापाक हरकत पाकिस्तान की तरफ से हुई तो हमारे सैनिक उसका मुंहतोड़ जवाब देंगे, जिसे वो कभी भूल नहीं पाएंगे. और मैं एक ही सेंटेंस में कहना चाहता हूं, इस बार जो होगा वो अनप्रेसिडेंटेड एक्शन किया जाएगा हमारी आर्मी के द्वारा. यह भी मैं साफ तौर पर मैं कहना चाहूंगा. ಹೌದು, ಪಹಲ್ಗಾಮ್ ದಾಳಿ ಬಳಿಕ ಶುರು ಮಾಡಿದ ಆಪರೇಷನ್ ಸಿಂಧೂರ ಇನ್ನೂ ಮುಕ್ತಾಯವಾಗಿಲ್ಲ. ಏನಾದ್ರೂ ಬಾಲ ಬಿಚ್ಚಿದ್ರೆ ಈ ಬಾರಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಕಡ್ಡಿ ತುಂಡಾದಂತೆ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಪೀಡಿತ ಪ್ರದೇಶದಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅಲ್ಲದೆ ದೇಶದಲ್ಲಿ ಅನಿಲ ಮತ್ತು ಇಂಧನದ ಕೊರತೆಯಿಲ್ಲ ಮತ್ತು ಯಾವುದೇ ಇಂಧನ ಬಿಕ್ಕಟ್ಟನ್ನ ಎದುರಿಸಲು ಭಾರತ ಸಿದ್ಧವಾಗಿದೆ ಅಂತ ಜನರಿಗೆ ಭರವಸೆ ನೀಡಿದ್ದಾರೆ. आज वेस्ट एशिया में जिस तरह की परिस्थितियां हैं
उससे आप सब कमोबेश परिचित हैं। और वेस्ट एशिया में जो कॉन्फ्लिक्ट चल रहा है वह कोई साधारण नहीं है, बहुत ही गंभीर है। हमारे केरल के काफी लोग वेस्ट एशियन कंट्रीज में रहते हैं, लेकिन हमारी सरकार ने हालात पर पूरी तरह से अपनी पैनी नजर बनाकर रखी है। एंड वी आर क्लोजली मॉनिटरिंग द सिचुएशन एंड वी आर प्रिपेयर्ड ಟು ಫೇಸ್ ಎನಿ ಸಿಚುವೇಶನ್. ಅದೇನೇ ಆಗ್ಲಿ, ಕಳೆದ ಬಾರಿ ಜಸ್ಟ್ ಮಿಸ್ ಆಗಿದ್ದ ಪಾಕ್ ಈ ಬಾರಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಭಾರತ ನುಗ್ಗಿ ಹೊಡೆಯೋದಂತೂ ಗ್ಯಾರಂಟಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಇರಾನ್ ಯುದ್ಧ ದಿನೇ ದಿನೇ ಘನಘೋರವಾಗ್ತಾ ಇದೆ. ಆದರೆ ಇದರ ಲಾಭ ಪಡೆದು ಭಾರತದ ವಿರುದ್ಧ ಪಾಕ್ ಕತ್ತಿ ಮಸೀತಾ ಇದೆ. ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮದೇ ಸ್ಟೈಲ್ ಅಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಾರಿ ಬಂದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಪಾಕ್ಗೆ ರಾಜನಾಥ್ ಸಿಂಗ್ ಖಡಕ್ ವಾರ್ನಿಂಗ್. ಪಾಕಿಸ್ತಾನ ಅಲ್ಲಲ್ಲ, ಬಿಕಾರಿಸ್ತಾನ ತನಗೆ ಹೊಟ್ಟೆಗೆ ಒಂದು ಹೊತ್ತಿನ ಕೂಳು ಇಲ್ಲದೆ ಹೋದ್ರೂ ಭಾರತದ ವಿರುದ್ಧ ಸದಾ ಕತ್ತಿ ಮಸಿಯುತ್ತಲೇ ಇರುತ್ತೆ. ತನ್ನ ನರಿ ಬುದ್ಧಿಯಿಂದಲೇ ಫೇಮಸ್ ಆಗಿರೋ ಈ ದೇಶ ಮತ್ತೆ ಭಾರತದ ವಿರುದ್ಧ ಕುತಂತ್ರ ನಡೆಸಲು ಪ್ಲಾನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷವನ್ನ ಪಾಕಿಸ್ತಾನ ಲಾಭವಾಗಿಸಿಕೊಂಡು ಭಾರತದ ಮೇಲೆ ದುಸ್ಸಾಹಸಕ್ಕೆ ಪ್ಲಾನ್ ಮಾಡಿದ್ರೆ ಹುಷಾರ್ ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. और मैं आपको ये बतलाना चाहता हूं कि यह ऑपरेशन अभी बंद नहीं हुआ है. यदि किसी प्रकार की नापाक हरकत पाकिस्तान की तरफ से हुई तो हमारे सैनिक उसका मुंहतोड़ जवाब देंगे, जिसे वो कभी भूल नहीं पाएंगे. और मैं एक ही सेंटेंस में कहना चाहता हूं, इस बार जो होगा वो अनप्रेसिडेंटेड एक्शन किया जाएगा हमारी आर्मी के द्वारा. यह भी मैं साफ तौर पर मैं कहना चाहूंगा. ಹೌದು, ಪಹಲ್ಗಾಮ್ ದಾಳಿ ಬಳಿಕ ಶುರು ಮಾಡಿದ ಆಪರೇಷನ್ ಸಿಂಧೂರ ಇನ್ನೂ ಮುಕ್ತಾಯವಾಗಿಲ್ಲ. ಏನಾದ್ರೂ ಬಾಲ ಬಿಚ್ಚಿದ್ರೆ ಈ ಬಾರಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಕಡ್ಡಿ ತುಂಡಾದಂತೆ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಪೀಡಿತ ಪ್ರದೇಶದಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅಲ್ಲದೆ ದೇಶದಲ್ಲಿ ಅನಿಲ ಮತ್ತು ಇಂಧನದ ಕೊರತೆಯಿಲ್ಲ ಮತ್ತು ಯಾವುದೇ ಇಂಧನ ಬಿಕ್ಕಟ್ಟನ್ನು ಎದುರಿಸಲು ಭಾರತ ಸಿದ್ಧವಾಗಿದೆ ಅಂತ ಜನರಿಗೆ ಭರವಸೆ ನೀಡಿದ್ದಾರೆ. आज वेस्ट एशिया में जिस तरह की परिस्थितियां हैं उससे आप सब कमोबेश परिचित हैं. और वेस्ट एशिया में जो कॉन्फ्लिक्ट चल रहा है वह कोई साधारण नहीं है, बहुत ही गंभीर है. हमारे केरल के काफी लोग वेस्ट एशियन कंट्रीज में रहते हैं, लेकिन हमारी सरकार ने हालात पर पूरी तरह से अपनी पैनी नजर बनाकर रखी है. एंड वी आर क्लोजली मॉनिटरिंग द सिचुएशन एंड वी आर प्रिपेयर्ड ಟು ಫೇಸ್ ಎನಿ ಸಿಚುವೇಶನ್. ಅದೇನೇ ಆಗ್ಲಿ, ಕಳೆದ ಬಾರಿ ಜಸ್ಟ್ ಮಿಸ್ ಆಗಿದ್ದ ಪಾಕ್ ಈ ಬಾರಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಭಾರತ ನುಗ್ಗಿ ಹೊಡೆಯೋದಂತೂ ಗ್ಯಾರಂಟಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.